ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷದ ಹಿಂದಿನಿಂದಲೂ ಕೂಡ ಗತವೈಭವವನ್ನು ಕಂಡು ಇತಿಹಾಸದಲ್ಲಿ ಅಳಿದು ಹೋದಂತಹ ನಗರಗಳ ಬಗ್ಗೆ ಕೇಳೇ ಇರ್ತೀರಾ. ಈ ನಗರಗಳು ಅತಿ ಸುಭದ್ರವಾಗಿದ್ರೂ ಕೂಡ ಕಾಲಾನಂತರದಲ್ಲಿ ಅಳಿದು ಹೋದವು. ಈ ಎಲ್ಲ ನಗರಗಳು ಕೂಡ ಪ್ರಸಿದ್ಧವಾದಂತಹ ರಾಜವಂಶಗಳಿಂದ ಆಳ್ವಿಕೆಗೆ ಒಳಪಟ್ಟು ತನ್ನ ಗತವೈಭವವನ್ನು ಕಂಡಿವೆ. ಅದರಲ್ಲಿ ಒಂದು ನಗರದ ಬಗ್ಗೆ ಇಂದು ತಿಳಿಯೋಣ. ನೀವೇನಾದ್ರೂ ನ್ಯೂಸ್ ಚಾನಲ್ ನೋಡೋರಾಗಿದ್ರೆ ಇತ್ತೀಚೆಗೆ ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬ ಗ್ರಾಮದಲ್ಲಿ ಚಿನ್ನ ಸಿಕ್ತು ಎಂಬ ಸುದ್ದಿನ ಕೇಳೇ ಇರ್ತೀರಾ. ಅಂದಾಗೆ ನಮ್ಮ ಇಂದಿನ ಕತೆ ಲಕ್ಕುಂಡಿಯ ಬಗ್ಗೆ. ಸ್ನೇಹಿತರೆ, ಲಕ್ಕುಂಡಿ ಎಂಬ ಗ್ರಾಮ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿದೆ. ಲಕ್ಕುಂಡಿ ಅಥವಾ ಲೊಕ್ಕಗುಂಡಿ ಇದರ ಇಂದಿನ ಹೆಸರು. ಲಕ್ಕುಂಡಿ ಅಥವಾ ಲೊಕ್ಕಗುಂಡಿ ಎಂದರೆ ಲಕ್ಷ್ಮಿಯ ಊರು ಎಂದರ್ಥ. ಅಂದ್ರೆ ಈ ಊರು ಬಹಳ ಸಂಪತ್ಭರಿತವಾಗಿತ್ತು. ಲಕ್ಕುಂಡಿಯಲ್ಲಿ ಸಿಗುವಂತಹ ಶಾಸನಗಳ ಉಲ್ಲೇಖದ ಪ್ರಕಾರ ಇಂದ್ರನ ಅಮರಾವತಿಗಿಂತ ಹೆಚ್ಚಿನ ಸಂಪತ್ತು ಲಕ್ಕುಂಡಿಯಲ್ಲಿತ್ತು. 11ರಿಂದ 14ನೇ ಶತಮಾನದ ಪ್ರಮುಖ ನಗರಗಳಲ್ಲಿ ನಮ್ಮ ಲಕ್ಕುಂಡಿ ಒಂದಾಗಿತ್ತು. ಲಕ್ಕುಂಡಿಯಲ್ಲಿ ಅನೇಕ ಹಿಂದೂ ಹಾಗೂ ಜೈನ ದೇವಾಲಯಗಳು ನಮಗೆ ಕಾಣಸಿಗ್ತವೆ. ಹಲವು ಇತಿಹಾಸಕಾರರ ಪ್ರಕಾರ ಲಕ್ಕುಂಡಿಯಲ್ಲಿ ಸುಮಾರು 101 ದೇವಾಲಯಗಳಿದಾವೆ. ಸ್ನೇಹಿತರೆ, ಸ್ಕಾಟಿಷ್ ಇತಿಹಾಸಗಾರ ಆದಂತಹ ಜೇಮ್ಸ್ ಫರ್ಗ್ಯೂಸನ್ 19ನೇ ಶತಮಾನದಲ್ಲಿ ಲಕ್ಕುಂಡಿಯಲ್ಲಿ 30ಕ್ಕೂ ಅಧಿಕ ಶಾಸನಗಳನ್ನ ಗುರುತಿಸಿದ್ದಾರೆ. ಸ್ನೇಹಿತರೆ, ನಾವು ಲಕ್ಕುಂಡಿಯ ಸ್ಥಾಪನೆಯ ವಿಷಯಕ್ಕೆ ಬರೋದಾದ್ರೆ ಲಕ್ಕುಂಡಿ ಸ್ಥಾಪನೆ ಆಗಿದ್ದು ಫಸ್ಟ್ ಮಿಲಿಯನಿಯಂ ಅಥವಾ 1ನೇ ಸಹಸ್ರನಾಮದ ಅರ್ಧದಲ್ಲಿ. ಶಾಸನಗಳು ಹೇಳುವಂತೆ ಲಕ್ಕುಂಡಿ ಮೊದಲು ಆಳ್ವಿಕೆಗೆ ಒಳಪಟ್ಟಿದ್ದು ರಾಷ್ಟ್ರಕೂಟರಿಗೆ. ಸ್ನೇಹಿತರೆ, 973 ಸಿಇ ಅಥವಾ 973ನೇ ಸಾಮಾನ್ಯ ಯುಗದಲ್ಲಿ ಚಾಳುಕ್ಯರ 2ನೇ ತೈಲಪನು ರಾಷ್ಟ್ರಕೂಟರ 2ನೇ ಕರ್ಕನ ಮೇಲೆ ಆಕ್ರಮಣ ಮಾಡ್ತಾನೆ. ಈ ಯುದ್ಧದಲ್ಲಿ ಚಾಲುಕ್ಯರ ತೈಲಪ ಜಯ ಸಾಧಿಸ್ತಾನೆ ಹಾಗೂ ಲಕ್ಕುಂಡಿಯನ್ನ ವಶಪಡಿಸ್ಕೊಳ್ತಾನೆ. 2ನೇ ತೈಲಪನ ಕಾಲದಲ್ಲಿ ಲಕ್ಕುಂಡಿ ತನ್ನ ಗತವೈಭವವನ್ನ ಮೆರೆಯೋದಿಕ್ಕೆ ಶುರು ಮಾಡುತ್ತೆ. 2ನೇ ತೈಲಪನ ಬಳಿಕ ಬಂದಂತಹ ಅವನ ಮಗ ಸತ್ಯಾಶ್ರಯ ಇರವ ಬೆಡಂಗನ ಕಾಲದಲ್ಲಿ ಲಕ್ಕುಂಡಿ ಇನ್ನ ಬೆಳೆಯುತ್ತೆ. ಲಕ್ಕುಂಡಿಯಲ್ಲಿ ಸಿಕ್ಕಂತಹ 11ನೇ ಶತಮಾನದ ಶಾಸನಗಳ ಪ್ರಕಾರ ದಾನ ಚಿಂತಾಮಣಿ ಅತ್ತಿಮಬ್ಬೆಯು ಸತ್ಯಾಶ್ರಯ ಇರುವ ಬೆಡಂಗನ ಬಳಿ ಜೈನ ದೇವಾಲಯವನ್ನು ಲಕ್ಕುಂಡಿಯಲ್ಲಿ ಕಟ್ಟಿಸಲು ಅನುಮತಿ ಕೇಳಿದ್ದಳು. ಲಕ್ಕುಂಡಿಯಲ್ಲಿ ಕೇವಲ ಜೈನ ದೇವಾಲಯವನ್ನ ನಿರ್ಮಿಸುವುದಷ್ಟೇ ಅಲ್ಲದೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ಹಲವಾರು ಅಭಿವೃದ್ಧಿಕರ ಕಾರ್ಯಗಳನ್ನ ಮಾಡಿದ್ದಾರೆ. ರಾಷ್ಟ್ರಕೂಟರು ಹಾಗೂ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಟಂಕಸಾಲೆಗಳು ನಿರ್ಮಾಣಗೊಂಡವು ಅಂತ ಹೇಳಲಾಗುತ್ತೆ. ಟಂಕಸಾಲೆ ಅಂದ್ರೆ ನಾಣ್ಯಗಳನ್ನ ಮುದ್ರಿಸುವಂತಹ ಕೇಂದ್ರ. ರಾಷ್ಟ್ರಕೂಟರು ಹಾಗೂ ಚಾಲುಕ್ಯರ ಬಳಿಕ ಲಕ್ಕುಂಡಿಯನ್ನ ಕಳಚೂರಿ ಹಾಗೂ ಸೇವುಣರು ಎಂಬ ರಾಜವಂಶದವರು ಆಳ್ವಿಕೆ ಮಾಡಿದರು. ಬಳಿಕ ಸೇವುಣ ರಾಜವಂಶ ಹಾಗೂ ಹೊಯ್ಸಳರಿಗೆ ಯುದ್ಧ ನಡೆದು ಲಕ್ಕುಂಡಿಯು ಹೊಯ್ಸಳರ ಪಾಲಾಯಿತು. ಸ್ನೇಹಿತರೆ, ಲಕ್ಕುಂಡಿಯಲ್ಲಿ ಸಿಕ್ಕಂತಹ 1192ನೇ ಸಾಮಾನ್ಯ ಯುಗದ ಶಾಸನ ಹೇಳುವ ಪ್ರಕಾರ ಹೊಯ್ಸಳರ ದೊರೆ 2ನೇ ಬಲ್ಲಾಳ ಲಕ್ಕುಂಡಿಯನ್ನ ತನ್ನ ರಾಜಧಾನಿಯಾಗಿ ಮಾಡಿದ್ದ ಹಾಗೂ ಲಕ್ಕುಂಡಿಗೆ ಆತ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಲಕ್ಕುಂಡಿಯಲ್ಲಿ ಶೈವರು, ಜೈನರು ಹಾಗೂ ವೈಷ್ಣವರ ನಾಶಗೊಂಡಂತಹ ಹಲವಾರು ದೇವಾಲಯಗಳ ಅವಶೇಷಗಳು ನಮಗೆ ಕಾಣಸಿಗುತ್ತವೆ. ಲಕ್ಕುಂಡಿಯ ದೇವಾಲಯಗಳ ಗತವೈಭವಕ್ಕೆ ಸಾಕ್ಷಿಯಾಗಿ ಲಕ್ಕುಂಡಿಯಲ್ಲಿ ಇನ್ನೂ ಹಲವಾರು ದೇವಾಲಯಗಳು ಇದ್ದಾವೆ. ಸ್ನೇಹಿತರೆ, ಲಕ್ಕುಂಡಿಯ ಉಲ್ಲೇಖ ನಮಗೆ ಇತಿಹಾಸದಲ್ಲಷ್ಟೇ ಅಲ್ಲದೆ ಮಹಾಭಾರತ ಹಾಗೂ ರಾಮಾಯಣದಲ್ಲೂ ಕೂಡ ಸಿಗುತ್ತೆ. ಇಷ್ಟೆಲ್ಲ ವೈಭವಕ್ಕೆ ಸಾಕ್ಷಿಯಾದ ಲಕ್ಕುಂಡಿಯು ಕೂಡ ಕಾಲಾನಂತರದಲ್ಲಿ ತನ್ನ ವೈಭವವನ್ನ ಕಳೆದುಕೊಳ್ಳುತ್ತೆ. ಹೊಯ್ಸಳ ಸೇವುಣರ ಯುದ್ಧ, ದೆಹಲಿ ಸುಲ್ತಾನರ ಆಕ್ರಮಣ, ನಿರಂತರ ಯುದ್ಧಗಳು ಹಾಗೂ ರಾಜಕೀಯ ಬದಲಾವಣೆಯ ಕಾರಣದಿಂದಾಗಿ ಲಕ್ಕುಂಡಿ ನಿಧಾನಕ್ಕೆ ತನ್ನ ವೈಭವವನ್ನು ಕಳೆದುಕೊಳ್ಳುತ್ತೆ. ಆದರೆ ಲಕ್ಕುಂಡಿಯಲ್ಲಿ ಇಂದಿಗೂ ಕೂಡ ಪುರಾತನ ದೇವಾಲಯಗಳು ಹಾಗೂ ಪ್ರಾಚೀನ ಕಲ್ಯಾಣಿಗಳು ಇದ್ದು ಇದು ಲಕ್ಕುಂಡಿಯ ಪುರಾತನ ಗತವೈಭವವನ್ನು ಸಾರಿ ಸಾರಿ ಹೇಳುತ್ತದೆ. ಇದಾಗಿತ್ತು ಇಂದಿನ ಕಿರು ಸಂಚಿಕೆ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.